ಶ್ರೀ ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಆದಿಗುರು ಶಂಕರ ಭಗವತ್ಪಾದಾಚಾರ್ಯರ ಶಿವಾನಂದ ಲಹರಿಯ 10, 11, 12 ಈ ಶ್ಲೋಕಗಳು ಮತ್ತು ಇದರ ಅರ್ಥವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಭಗವತ್ಪಾದಾಚಾರ್ಯರು ಬಾಲ್ಯದಿಂದಲೇ ಅವರಿಗೆ ಸನ್ಯಾಸತ್ವದ ಕಡೆಗೆ ಹೆಚ್ಚು ಒಲವು ಪ್ರೀತಿ. ಅವರು ಪ್ರಾಪಂಚಿಕ ವಿಷಯದ ಕಡೆ ಗಮನವೇ ಹರಿಸ್ತಾ ಇರಲಿಲ್ಲ. ಇವರು ತಾಯಿಯನ್ನು ಯಾವಾಗಲೂ ಸನ್ಯಾಸಿಯಾಗಬೇಕು ಅಂತ ಅಪ್ಪಣೆ ಕೊಡು ಅಂತ ಯಾವಾಗಲೂ ಕೇಳ್ತಾ ಇದ್ರಂತೆ. ತನ್ನ ತಾಯಿಗೆ ಇರೋ ಒಬ್ಬ ಮಗನನ್ನು ಹೇಗೆ ಸನ್ಯಾಸಿಯಾಗಿ ನೋಡೋದು ಮತ್ತು ಅವಳ ಇಳಿ ವಯಸ್ಸಿನಲ್ಲಿ ಅವಳನ್ನು ಯಾರು ನೋಡ್ಕೊಳ್ಳೋದು ಅಂತ ಅವಳಿಗೆ ಮನಸ್ಸಿರಲಿಲ್ಲ. ಶಂಕರರು ತಾಯಿಯನ್ನು ಒಪ್ಪಿಸೋಕ್ಕೆ ಸತತ ಪ್ರಯತ್ನ ಮಾಡ್ತಾನೇ ಇದ್ರಂತೆ. ಒಂದು ದಿನ ಅವರು ಸ್ನಾನಕ್ಕೆ ಪೂರ್ಣಾ ನದಿಗೆ ಹೋದಾಗ ನದಿಯಲ್ಲಿ ಇಳಿದಾಗ ಒಂದು ಮೊಸಳೆ ಅವ್ರ ಕಾಲನ್ನು ಹಿಡಿತಂತೆ. ಆಗ ಬಿಡಿಸ್ಕೊಳ್ಳೋಕ್ಕೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ಮೊಸಳೆ ಬಿಡಲಿಲ್ಲ. ಆಗ ಅವರ ತಾಯಿಯನ್ನು ಕರೆದು, ಅಮ್ಮ, ಈಗಲಾದರೂ ನೀನು ನನಗೆ ಸನ್ಯಾಸಿಯಾಗುವಂಥ ಆಶೀರ್ವಾದ ಮಾಡಿದ್ರೆ ಈ ಮೊಸಳೆ ನನ್ನನ್ನು ಬಿಡಬಹುದೇನೋ ಅಂತ ಕೇಳಿದ್ರಂತೆ. ಅವರ ತಾಯಿ ಅದಕ್ಕೆ ಒಪ್ಪಿ ಹೇಗಾದರೂ ಮೊಸಳೆ ತನ್ನ ಮಗನನ್ನು ಬಿಟ್ಟರೆ ಸಾಕು ಅಂತಂದ್ಬಿಟ್ಟು ಅಪ್ಪಣೆ ಕೊಟ್ಟರಂತೆ. ಆಗ ಶಂಕರರಿಗೆ ತುಂಬ ಸಂತೋಷವಾಯಿತಂತೆ. ತಾಯಿಗೆ ನಮಸ್ಕರಿಸಿ, ನಿನ್ನ ಇಳಿ ವಯಸ್ಸಿನಲ್ಲಿ ನಾನು ನಿನ್ನ ಕಣ್ಣು ಮುಂದೆ ಬಂದು ನಿಲ್ತೀನಿ ಅಂತ ತನ್ನ ತಾಯಿಗೆ ಶಂಕರರು ಮಾತು ಕೊಟ್ಟರಂತೆ. ಹೀಗಾಗಿ ಶಂಕರರ ಒಂದು ವಿಜಯ ಯಾತ್ರೆ ಪ್ರಾರಂಭವಾಯಿತು. ನಾವು ಈಗ ಸ್ತೋತ್ರದ ಕಡೆ ಬರೋಣ. 10ನೆಯ ಸ್ತೋತ್ರ ತಿಳಿಯೋಣ. ನರತ್ವಂ ದೇವತ್ವಂ ನಗವನ ಮೃಗತ್ವಂ ಮಶಕತ ಪಶುತ್ವಂ ಕೀಟತ್ವಂ ಭವತು ವಿಹಗತ್ವಾದಿಜನನಂ ಸದಾ ತ್ವತ್ಪಾದಾಬ್ಜ ಸ್ಮರಣ ಪರಮಾನಂದಲಹರಿ ವಿಹಾರಾಸಕ್ತಂ ಚೇತ್ ಹೃದಯಮಿಹಂ ಕಿಂ ತೇನ ವಪುಷಾ. ಇದರ ಅರ್ಥ, ಶಂಕರ ಭಗವತ್ಪಾದಾಚಾರ್ಯರು ಹೇಳಿದ್ದಾರೆ, ನಾವು ಭಗವಂತನಲ್ಲಿ ಭಕ್ತಿಯೊಂದು ಸಂಪಾದನೆ ಮಾಡಿಕೊಂಡರೆ ಸಾಕು, ನಮಗೆ ಅದರಿಂದ ಎಲ್ಲ ಬಂಧಗಳು ವಿಮೋಚನೆ ಆಗುತ್ತೆ, ನಮ್ಮ ಕರ್ಮಗಳೆಲ್ಲ ಅದರಿಂದ ಕಳೆಯುತ್ತೆ, ನಾವು ಯಾವುದಕ್ಕೂ ಅಂಜಬೇಕಾಗಿಲ್ಲ ಅಂತ. ಮನುಷ್ಯ ಜನ್ಮವೇ ಬರಲಿ, ದೇವ ಜನ್ಮವೇ ಬರಲಿ, ಬೆಟ್ಟದಲ್ಲಿ ಅಥವಾ ಕಾಡಿನಲ್ಲಿ ಅಲಿಯುವಂತಹ ಮೃಗದ ಜನ್ಮವೇ ಬರಲಿ, ಪಶುಗಳಾಗಲಿ, ಕ್ರಿಮಿಕೀಟಾದಿ ಜನ್ಮವೇ ನಮಗೆ ಲಭಿಸಲಿ, ನಮ್ಮ ಹೃದಯ ಮಾತ್ರ ಯಾವಾಗಲೂ ಹೇ ಶಂಕರ ನಿನ್ನ ಪಾದಕಮಲದ ಸ್ಮರಣೆಯಲ್ಲಿ, ನಿನ್ನ ಪರಮಾನಂದ ಪ್ರವಾಹದಲ್ಲಿ ನಾವು ವಿಹರಿಸ್ತಾ ಇದ್ದರೆ ಸಾಕು, ಈ ಲೋಕದಲ್ಲಿ ಯಾವ ಶರೀರ ಹೊಂದಿದರೆ ಏನು ಅಂತ ಶಂಕರರು ಹೇಳಿದ್ದಾರೆ. 11ನೇ ಶ್ಲೋಕ. ವಟುರುವ ಗೇಹಿವ ಯತಿರಪಿ ಜಟೀವ ತದಿತರೋ ನರೋವ ಯಃ ಕಶ್ಚಿದ್ ಭವತು ಭವಕಿಂ ತೇನ ಭವತಿ ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ಪಶುಪತೆ ಯದೀಯಸ್ತ್ವಂ ಶಂಭೋ ಭವಸಿ ಭವಭಾರಂಚ ವಹಸಿ ಅಂತ. ಇದರರ್ಥ, ಹಿಂದಿನ ಶ್ಲೋಕದಲ್ಲಿ ಶಂಕರರು ಯಾವುದೇ ಜನ್ಮ ಬರಲಿ ಶಿವಭಕ್ತನಿಗೆ ಕರ್ಮಬಂಧದ ಭಯವಿಲ್ಲ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವ ಆಶ್ರಮದಲ್ಲೇ ಇರಲಿ ಅದು ಪ್ರಾಮುಖ್ಯವಲ್ಲ, ಪರಮೇಶ್ವರನಲ್ಲಿ ಭಕ್ತಿಪೂರ್ವಕ ಮನಸ್ಸನ್ನು ನೆಲೆಗೊಳಿಸ್ಕೊಳ್ಳೋದೇ ಮುಖ್ಯ ಅಂತ ಹೇಳಿದ್ದಾರೆ. ಹೇ ಶಂಕರನೇ, ಹೇ ಭವನೇ, ಬ್ರಹ್ಮಚಾರಿಯಾಗಿ ವೇದಾಧ್ಯಯನದಲ್ಲಿ ನಿರತನಾಗಿರಲಿ, ಗೃಹಸ್ಥನಾಗಿ ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡ್ತಾ ಇರಲಿ, ಜಟಾಧಾರಿಯಾಗಿ ಕಾಡಿನಲ್ಲಿ ಅಲೆದು ತಪಸ್ ಮಾಡ್ತಾ ಇರಲಿ, ಅಥವಾ ಎಲ್ಲ ಕರ್ಮಗಳನ್ನು ತ್ಯಜಿಸಿ ಸನ್ಯಾಸಿಯಾಗಿರಲಿ, ಹೀಗೆ ಯಾರೇ ಆಗಲಿ ಅವನ ಹೃದಯ ಕಮಲ ನಿನ್ನಲ್ಲಿ ಯಾವಾಗಲೂ ಸ್ಥಿರವಾಗಿರಬೇಕು, ನಿನ್ನ ಅಧೀನವಾಗಿರಬೇಕು. ನಾವು ಸಂಸಾರದ ಭಾರವನ್ನು ಹೊರುವ ಕರ್ತವ್ಯ ನಿನ್ನದು ಹೌದೂ ಕೂಡ. ಆದ್ದರಿಂದ ದಯವಿಟ್ಟು ನಮ್ಮನ್ನು ನೀನು ಇದರಿಂದ ಈ ಎಲ್ಲ ಕರ್ಮಬಂಧನಗಳಿಂದ ಮುಕ್ತನನ್ನಾಗಿ ಮಾಡು ನಮ್ಮನ್ನು. ಹೇ ಶಂಕರ, ನಿನ್ನ ನಾಮಸ್ಮರಣೆ, ನಿನ್ನ ಬಲದಿಂದಲೇ ನಾವು ಎಲ್ಲ ಕರ್ಮಗಳಿಂದ ದೂರ ಹೊಂದಬಹುದು ಅಂತ ಶಂಕರರು ಇದರಲ್ಲಿ ತಿಳಿಸಿದ್ದಾರೆ. 12ನೇ ಶ್ಲೋಕ. ಗುಹಾಯಾಂ ಗೇಹೇವಾ ಬಹಿರೆಪೆ ವನೇವಾ ದೃಶಿಖರೆ ಜಲೇವಾ ವಹ್ನೌವಾ ವಸತು ವಸತೆ ಕಿಂ ವದ ಫಲಂ ಸದಾ ಯಸ್ಯೈವಾಂತಃ ಕರಣಮಪಿ ಶಂಭೋ ತವ ಪದೇ
ಸ್ಥಿತಂ ಚೇದ್ಯೋ ಗೋಸೌ ಸಚ ಪರಮಯೋಗಿ ಸಚ ಸುಖಿ ಅಂತ. ಇದರಲ್ಲಿ ಶಂಕರರು ಹೇಳಿದ್ದಾರೆ, ನಾವು ಧ್ಯಾನ ಮಾಡೋದಕ್ಕೆ ಅಂತ ಸ್ಥಳಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ. ಆದರೆ ಪರಮೇಶ್ವರನ ಧ್ಯಾನದಲ್ಲಿ ನಿರತನಾಗಿರಬೇಕು ಅನ್ನೋದನ್ನು ಬಿಟ್ಟು ಬೇರೆ ಎಲ್ಲದಕ್ಕೂ ನಾವು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಂತ ತಿಳಿಸಿದ್ದಾರೆ. ನಾವು ನಮ್ಮ ಮನಸ್ಸನ್ನು ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಸ್ಥಳಕ್ಕೆ ಹೋಗ್ತೀವಿ, ಜನರ ಇಲ್ಲದೆ ಇರುವಂತಹ ಜಾಗನ ಹುಡುಕ್ತೀವಿ, ಬೆಟ್ಟ ಗುಡ್ಡ ಇದನ್ನೆಲ್ಲ ಹತ್ತಿ ಧ್ಯಾನಕ್ಕೆ ಕುಳಿತುಕೊಳ್ತೀವಿ, ನೀರಲ್ಲಿ ನಿಂತು ಜಪ ಮಾಡ್ತೀವಿ. ಎಲ್ಲ ಕಡೆ ಕೆಲವರು ಸೂರ್ಯನನ್ನು ನೋಡುತ್ತಾ ಅವರ ಸುತ್ತಲೂ ಬೆಂಕಿಯನ್ನು ಇಟ್ಟುಕೊಂಡು ತಪಸ್ಸು ಮಾಡ್ತಾರೆ. ಆದರೆ ಇದರಿಂದ ಏನು ಫಲ? ನಮ್ಮ ಅಂತಃಕರಣ ಭಗವಂತನ ಪಾದಕಮಲದಲ್ಲಿ ನೆಲೆಸದೇ ಇದ್ದ ಮೇಲೆ ಈ ಎಲ್ಲ ಸ್ಥಳಗಳು, ಈ ಜಾಗಗಳಿಂದ ನಮಗೆ ಏನು ಫಲ ಅಂತ ಇದರಲ್ಲಿ ಶಂಕರರು ತಿಳಿಸಿದ್ದಾರೆ. ನಮಗೆ ಬೇಕಾಗಿರೋದು ಪರಮಯೋಗಿಯೂ ಅತ್ಯಂತ ಸುಖಿಯೂ ಆದಂತಹ ಆ ಪರಮೇಶ್ವರನ ಧ್ಯಾನ. ಅದೇ ನಮ್ಮ ಯೋಗ, ಅದೇ ನಮಗೆ ಸುಖ ಅಂತ ಶಂಕರರು ತಿಳಿಸಿದ್ದಾರೆ. ಒಳ್ಳೆಯದಾಗಲಿ. ಮುಂದಿನ ಶ್ಲೋಕಗಳು ಮತ್ತು ಅದರ ಅರ್ಥವನ್ನು ಮುಂದುವರಿಸ್ತೀನಿ. ಶ್ರೀ ಗುರುಭ್ಯೋ ನಮಃ.